ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸುಳ್ಳು ಸೃಷ್ಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಸುಳ್ಳು ಸೃಷ್ಟನೆ ಎಂದರೇನು, ಅದರ ರಚನೆ ಹಾಗೂ ಅದಕ್ಕಿರುವ ದಂಡನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಅದರ ಮುಂದಿನ ಭಾಗದ ಬಗ್ಗೆ ನೋಡೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 468, ಇದು ವಂಚಿಸುವ ಉದ್ದೇಶಕ್ಕಾಗಿ ಸುಳ್ಳು ಸೃಷ್ಟನೆಯ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ವಂಚಿಸುವ ಉದ್ದೇಶಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಸುಳ್ಳು ಸೃಷ್ಟನೆಯ ದಸ್ತಾವೇಜನ್ನು ಉಪಯೋಗಿಸಬೇಕೆಂಬ ಉದ್ದೇಶಿಸಿ ಸುಳ್ಳು ಸೃಷ್ಟನೆ ಮಾಡುವ ವ್ಯಕ್ತಿಯಾಗಿರುತ್ತಾನೆ. ಇದಕ್ಕೆ ಶಿಕ್ಷೆಯನ್ನು ಸಹ ನೀಡಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಸೆಕ್ಷನ್ 469, ಇಲ್ಲಿ ಖ್ಯಾತಿಗೆ ಕುಂದು ತರುವ ಉದ್ದೇಶಕ್ಕಾಗಿ ಸುಳ್ಳು ಸೃಷ್ಟನೆ ಮಾಡುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಖ್ಯಾತಿಗೆ ಕುಂದು ತರಬೇಕೆಂಬ ಉದ್ದೇಶಕ್ಕಾಗಿ ಅಥವಾ ಆ ಉದ್ದೇಶಕ್ಕಾಗಿ ಅದನ್ನು ಬಳಸುವ ಸಂಭವವಿದೆ ಎಂದು ತಿಳಿದೂ ಸಹ ಸುಳ್ಳು ಸೃಷ್ಟನೆ ಮಾಡುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 3 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಮೂರನೆಯದಾಗಿ ಸೆಕ್ಷನ್ 470, ಇಲ್ಲಿ ಸುಳ್ಳು ಸೃಷ್ಟನೆಯ ದಸ್ತಾವೇಜಿನ ಬಗ್ಗೆ ಇಲ್ಲಿ ಹೇಳಲಾಗುತ್ತದೆ. ಇಲ್ಲಿ ಸುಳ್ಳು ಸೃಷ್ಟನೆಯ ಮೂಲಕ ಪೂರ್ಣವಾಗಿ ಆಗಲಿ ಅಥವಾ ಭಾಗಶಃ ಸೃಷ್ಟನೆ ಮಾಡಲಾದ ಸುಳ್ಳು ದಸ್ತಾವೇಜನ್ನು ಸುಳ್ಳು ಸೃಷ್ಟನೆಯ ದಸ್ತಾವೇಜು ಎಂದು ಕರೆಯಲಾಗುತ್ತದೆ. ಸೆಕ್ಷನ್ 471, ಇದು ಸುಳ್ಳು ಸೃಷ್ಟನೆಯ ದಸ್ತಾವೇಜನ್ನು ನೈಜವಾದುದೆಂದು ಇಲ್ಲಿ ಬಳಸುವುದರ ಬಗ್ಗೆ ಈ ಕಲಂ ಹೇಳುತ್ತದೆ. ಸುಳ್ಳು ಸೃಷ್ಟನೆಯ ದಸ್ತಾವೇಜೆಂದು ತಿಳಿದಿರುವ ಅಥವಾ ಹಾಗೆ ನಂಬಲು ಕಾರಣವಿರುವ ಯಾವುದೇ ಒಂದು ದಸ್ತಾವೇಜನ್ನು ನೈಜವಾದುದೆಂದು ಮೋಸದಿಂದಾಗಲಿ ಅಥವಾ ಅಪ್ರಾಮಾಣಿಕವಾಗಿ ಬಳಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಆ ರೀತಿಯಾಗಿ ಅದನ್ನು ಬಳಸುವ ವ್ಯಕ್ತಿಗೆ ಶಿಕ್ಷೆಗೆ ಗುರಿ ಮಾಡಲಾಗುತ್ತದೆ. ಹಾಗೆ ಆ ವ್ಯಕ್ತಿಯು ಅಂತಹ ದಸ್ತಾವೇಜನ್ನು ಸುಳ್ಳು ಸೃಷ್ಟನೆ ಮಾಡಿದ್ದರೆ ಹೇಗೋ ಹಾಗೆ ದಂಡಿತನಾಗತಕ್ಕದ್ದು. ಅಂದರೆ ಯಾವ ರೀತಿ ದಸ್ತಾವೇಜಿನ ಸುಳ್ಳು ಸೃಷ್ಟನೆ ಮಾಡಿದರೆ ಆತನಿಗೆ ದಂಡವನ್ನು ವಿಧಿಸಲಾಗುತ್ತದೆಯೋ ಅದೇ ರೀತಿಯಾಗಿ ಇಲ್ಲೂ ಸಹ ಸುಳ್ಳು ಸೃಷ್ಟನೆ ದಸ್ತಾವೇಜನ್ನು ನೈಜವಾದುದೆಂದು ಇಲ್ಲಿ ಅದನ್ನು ಅಪ್ರಾಮಾಣಿಕವಾಗಲಿ ಅದನ್ನು ಮೋಸದಿಂದಾಗಲಿ ಅದನ್ನು ಬಳಸಿದರೆ ಆ ವ್ಯಕ್ತಿಗೆ ದಂಡನೆಯನ್ನು ವಿಧಿಸಲಾಗುತ್ತದೆ. ಸೆಕ್ಷನ್ 472, ಇಲ್ಲಿ 467ನೇ ಪ್ರಕರಣದ ಮೇರೆಗೆ ದಂಡನೀಯವಾದ ಸುಳ್ಳು ಸೃಷ್ಟನೆ ಮಾಡುವ ಉದ್ದೇಶದಿಂದ ಖೋಟ, ಮೊಹರು ಮುಂತಾದವುಗಳನ್ನು ಮಾಡುವುದಾಗಲಿ ಅಥವಾ ಅದನ್ನು ಇಟ್ಟುಕೊಂಡಿರುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಈ ಸಂಹಿತೆಯ 467ನೇ ಪ್ರಕರಣದ ಮೇರೆಗೆ ದಂಡನೀಯವಾದಂತಹ ಯಾವುದೇ ರೀತಿಯಾದಂತಹ ಸುಳ್ಳು ಸೃಷ್ಟನೆ ಮಾಡುವ ಸಲುವಾಗಿ ಅದನ್ನು ಉಪಯೋಗಿಸಬೇಕೆಂಬ ಉದ್ದೇಶದಿಂದ ಗುರುತು ಮಾಡುವುದಕ್ಕಾಗಿ ಯಾವುದೇ ಮೊಹರಾಗಲಿ ಪಟ್ಟಿಕೆಯಾಗಲಿ ಅಥವಾ ಇತರ ಯಾವುದೇ ಉಪಕರಣಗಳನ್ನು ನಿರ್ಮಿಸುವಂತಹ ಅಥವಾ ಅದನ್ನು ತಯಾರಿಕೆ ಮಾಡುವ ಅಂತಹ ಉದ್ದೇಶದಿಂದ ಯಾವುದೇ ಮೊಹರು, ಫಲಕ ಅಥವಾ ಇತರ ಉಪಕರಣಗಳನ್ನು ಅವು ಖೋಟಾ ಎಂದು ತಿಳಿದಿದ್ದೂ ಸಹ ಅದನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆಜೀವ ಕಾರಾವಾಸದಿಂದ ಅಥವಾ 7 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದಾಗಲಿ ಅಥವಾ ಜುಲ್ಮಾನೆಯನ್ನು ಸಹ ಆ ವ್ಯಕ್ತಿಗೆ ವಿಧಿಸಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 473, ಇಲ್ಲಿ ಬೇರೆ ರೀತಿಯಿಂದ ದಂಡನೀಯವಾದಂತಹ ಸುಳ್ಳು ಸೃಷ್ಟನೆ ಮಾಡುವ ಉದ್ದೇಶದಿಂದಾಗಲಿ ಖೋಟಾ, ಮೊಹರು ಮುಂತಾದವುಗಳನ್ನು ಮಾಡುವುದಾಗಲಿ ಅದನ್ನು
ಇಟ್ಟುಕೊಂಡಿರುವುದರ ಬಗ್ಗೆ ಈ ಕಲಂ ಹೇಳುತ್ತದೆ. ಇಲ್ಲಿ 467ನೇ ಪ್ರಕರಣದಿಂದಲ್ಲದೆ ಈ ಅಧ್ಯಾಯದ ಯಾವುದೇ ಒಂದು ಪ್ರಕರಣದ ಮೇರೆಗೆ ದಂಡನೀಯವಾದಂತಹ ಯಾವುದೇ ರೀತಿಯಾದಂತಹ ಸುಳ್ಳು ಸೃಷ್ಟನೆ ಮಾಡುವ ಸಲುವಾಗಿ ಅದನ್ನು ಉಪಯೋಗಿಸಬೇಕೆಂಬ ಉದ್ದೇಶದಿಂದ ಯಾವುದೇ ರೀತಿಯಾದಂತಹ ಗುರುತು ಮಾಡುವುದಕ್ಕಾಗಿ ಯಾವುದೇ ಮೊಹರಾಗಲಿ ಫಲಕವಾಗಲಿ ಅಥವಾ ಇನ್ಯಾವುದೋ ಇತರ ಉಪಕರಣಗಳನ್ನು ನಿರ್ಮಿಸುವ ಮೂಲಕ ಖೋಟಾ ತಯಾರಿಕೆಯನ್ನು ಮಾಡುವುದಾಗಲಿ ಅಥವಾ ಅಂತಹ ಯಾವುದೇ ಒಂದು ಉದ್ದೇಶದಿಂದ ಮೊಹರನ್ನಾಗಲಿ ಫಲಕ ಇತರ ಉಪಕರಣಗಳನ್ನು ಅವು ಖೋಟಾ ಎಂದು ತಿಳಿದಿದ್ದೂ ಸಹ ಅದನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೂ ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಈ ರೀತಿಯಾಗಿ ಯಾವುದೇ ಒಂದು ಸುಳ್ಳು ಸೃಷ್ಟಿನೆಯನ್ನು ಯಾವುದೇ ಒಂದು ಉದ್ದೇಶದಿಂದಾಗಲಿ ಅದನ್ನು ಮೋಸದಿಂದಾಗಲಿ ಅಥವಾ ಅಪ್ರಾಮಾಣಿಕದಿಂದ ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ದಸ್ತಾವೇಜುಗಳನ್ನು ಸುಳ್ಳು ದಸ್ತಾವೇಜೆಂದು ತಿಳಿಸದೆ ಅದಕ್ಕೆ ಸಹಿ ಮಾಡಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆಯೇ ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.